10 ವರ್ಷದಲ್ಲಿ ಸಿಗೋ ಪ್ರೋಗ್ರೆಸ್ ಒಂದೇ ವರ್ಷದಲ್ಲಿ ಹೆಂಗ್ ಮಾಡೋದು ಬನ್ನಿ ಹೇಳ್ತೀನಿ. ನಾನು ನನ್ನ ಕ್ರಿಯೇಷನ್ ಜರ್ನಿ 2019 ಅಲ್ಲಿ ಬರೀ ನನ್ನ ಸ್ಯಾಮ್ಸಂಗ್ ಫೋನ್ ಕ್ಯಾಮ್ರಾದಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನಂದೇ 2 ಮನೆ ಇದೆ, ಒಂದು ಮನೆ ಬಾಡಿಗೆಗೂ ಕೊಟ್ಟಿದ್ದೀನಿ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ಅಲ್ಲ ಗಾಡಿ, ಇದನ್ನು ನಂದೇ. ಸೊ ಫಸ್ಟ್ ಸ್ಟೆಪ್ ನಿಮಗೆ ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಫಿಗರ್ ಔಟ್ ಮಾಡ್ಕೊಬೇಕು. ನಿಮಗೆ ಫೈನಾನ್ಷಿಯಲ್ ಗೋಲ್ ಇದೆಯಾ, ಅಥವಾ ರಿಲೇಶನ್ಶಿಪ್ ಗೋಲ್ ಇದೆಯಾ, ಅಥವಾ ನಿಮಗೆ ಫಿಸಿಕಲಿ ಫಿಟ್ ಆಗ್ಬೇಕಾ, ಅದನ್ನ ಕರೆಕ್ಟ್ ಆಗಿ ಫಿಗರ್ ಔಟ್ ಮಾಡ್ಕೊಳ್ಳಿ. ಸೊ ನನಗೆ ಬೇಸಿಕಲಿ ನಾನು ಸ್ಟಾರ್ಟ್ ಮಾಡ್ತಾ ನನಗೆ ಫೈನಾನ್ಷಿಯಲ್ ಗೋಲ್ ಇತ್ತು, ಯಾಕಂದ್ರೆ ಬಾಕಿ ಎಲ್ಲ ನನ್ನ ನೆಟ್ಗೆ ಇತ್ತು. ಸೊ ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಡಿಫೈನ್ ಯುವರ್ ಲಿವರ್ಸ್. ನೀವು ಯಾವ್ದು ಕೆಲಸ ಮಾಡೋದ್ರಿಂದ ನಿಮಗೆ ನಿಮ್ ಗೋಲ್ಸಿಗೆ ನೀವು ಹತ್ರ ಆಗ್ತೀರಾ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಹಲವಾರು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಅದಾದ್ಮೇಲೆ ನಿಮಗೆ ಗೊತ್ತಾಗೋದು ಯಾವ ಕೆಲಸ ಮಾಡೋದ್ರಿಂದ ನಿಮ್ ಗೋಲ್ಸಿಗೆ ನೀವು ಹತ್ರ ಆಗ್ತೀರಾ ಅಂತ. ಸೊ ಅವಾಗಲೇ ಸ್ಟೆಪ್ 3 ವಿಚ್ ಈಸ್ ಐಸೋಲೇಟಿಂಗ್ ಯುವರ್ ಎಸಿಮೆಟ್ರಿಕ್ ಲಿವರ್ಸ್. ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಸಿಗತ್ ನೋಡಿ, ಅದನ್ನೇ ನೀವು ಮಾಡ್ತಾ ಹೋಗ್ಬೇಕು. ಬೇರೆದು ಯಾವುದೇ ಕೆಲಸ ನೀವು ಮಾಡಿದ್ರು ನೀವು ಹಿಂದೆ ಹೋಗ್ತಾ ಇರ್ತೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾ, ಬಾಡಿ ಬಿಲ್ಡಿಂಗ್ ಅಲ್ಲಿ ವಿ ಫ್ರೇಮ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನೀವು ಸ್ಟಾರ್ಟ್ ಮಾಡ್ತಾ ನೀವು ಅಪ್ಪರ್ ಬಾಡಿನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಅವಾಗ ಯಾವ ವರ್ಕೌಟ್ ನೀವು ಜಾಸ್ತಿ ಮಾಡಬೇಕು ಅಂದ್ರೆ ಲ್ಯಾಟ್ರಲ್ ರೇಸಸ್, ಅವಾಗ ನಿಮ್ಮ ಶೋಲ್ಡರ್ಸ್ ಬ್ರಾಡ್ ಆಗುತ್ತೆ. ಸೊ ಅದೇ ತರ ಈಗ ನಾನು ಸ್ಟಾರ್ಟ್ ಮಾಡ್ತಾ ನನ್ನ ಇ-ಕಾಮರ್ಸ್ ಬಿಸ್ನೆಸ್ ಅಲ್ಲಿ ನನಗೆ ಪ್ರಾಡಕ್ಟ್ ರಿಸರ್ಚ್ ಆಗಿತ್ತು, ಅಥವಾ ನನ್ನ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಬೇಸಿಕಲಿ ನನ್ನ ವಿಡಿಯೋಸ್ ಎಷ್ಟು ಜಾಸ್ತಿ ನಾನು ವಿಡಿಯೋಸ್ ಹಾಕ್ತೀನಿ ಅಷ್ಟು ಜಾಸ್ತಿ ನಾನು ಗ್ರೋ ಆಗ್ತೀನಿ. ಸೊ ಆ ತರ ನಿಮ್ದು ಎಸಿಮೆಟ್ರಿಕ್ ಲಿವರ್ಸ್ ಏನಿದೆ ಅದನ್ನ ಜಾಸ್ತಿ ಮಾಡಿ. ಆಮೇಲೆ ಈ ಸ್ಟೆಪ್ ಅಲ್ಲಿ ನೀವು ಯಾವುದೇ ಕೆಲಸ ಮಾಡಿ ಬೆಳಗಿಂದ ಸಂಜೆ ತನಕ ಅದು ನಿಮ್ ಗೋಲ್ಸ್ ಓರಿಯೆಂಟೆಡ್ ಆಗಿರ್ಬೇಕು. ಅದು ಬಿಟ್ಕೊಂಡು ನಾನು ಯಾವ್ದೋ ಒಂದು ಮೂವೀಸ್ ನೋಡ್ತೀನಿ, ಅದ್ರ 3 ಜನ ಫ್ರೆಂಡ್ಸ್ ಟ್ರಿಪ್ಪಿಗೆ ಹೋಗ್ತಾರೆ, ಆಮೇಲೆ ಹುಡುಗಿರಿಂದ ಬೀಳ್ತಾರೆ ಅಂತ ಮೂವೀಸ್ ಎಲ್ಲ ನೋಡಿದ್ರೆ ನೀವು ನಿಮ್ ಗೋಲ್ಸ್ ಇಂದ ನೀವು ದೂರ ಆಗ್ತೀರಾ, ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಡ್ತೀರಾ. ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾನೂ ಅಷ್ಟೇ, ಏನೇ ಟಾಪಿಕ್ ಮಾತಾಡಿ ಅದು ನಿಮ್ ಗೋಲ್ಸ್ ಬಗ್ಗೆನೇ ಆಗಿರ್ಬೇಕು. ಅದಾದ್ಮೇಲೆ ಸ್ಟೆಪ್ 4 ಫೀಡ್ಬ್ಯಾಕ್ ಅಂಡ್ ಟ್ರ್ಯಾಕ್ ಯುವರ್ ರಿಸಲ್ಟ್ಸ್. ಸೊ ನೀವು ಏನ್ ಎಸಿಮೆಟ್ರಿಕ್ ಆಕ್ಷನ್ ಮಾಡ್ತಾ ಹೋಗ್ತೀರಾ ಅದೊಂದು ಕೆಲವು ದಿನ ಆದ್ಮೇಲೆ ಅದನ್ನ ಫೀಡ್ಬ್ಯಾಕ್ ತಗೊಂಡು ಕರೆಕ್ಟ್ ಮಾಡಕ್ ಟ್ರೈ ಮಾಡಿ. ಇವಾಗ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ನಾವು ಒಂದು 30 ದಿನಕ್ಕೆ 30 ವಿಡಿಯೋಸ್ ಹಾಕ್ದೆ ಅನ್ಕೊಳ್ಳಿ, ಪ್ರತಿ ವಿಡಿಯೋಸಿಗೂ ಒಂದು 100 ವ್ಯೂಸ್ ಬರ್ತಿದೆ, ಬಟ್ ಅದ್ರಲ್ಲಿ ಯಾವ್ದೋ ಒಂದು ವಿಡಿಯೋಗೆ 200 ವ್ಯೂಸ್ ಬರ್ತಿದೆ. ಸೊ ಆ ವಿಡಿಯೋ ಏನಕ್ಕೆ 200 ವ್ಯೂಸ್ ಬಂತು ಅದನ್ನ ಟ್ರ್ಯಾಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ಅದು ಅವಾಗ ನನಗೆ ಗೊತ್ತಾದ್ರೆ ನಾ ಹಾಕೋ ವಿಡಿಯೋಸ್ಗೆಲ್ಲ 200 ವ್ಯೂಸ್ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಲಾಸ್ಟ್ ಸ್ಟೆಪ್ 5 ಕೀಪ್ ಬ್ಲೈಂಡರ್ಸ್ ಆನ್. ಸೊ ಆ ಕುದುರೆಗೆ ಹಾಕಿರ್ತಾರಲ್ಲ ರೇಸಲ್ಲಿ, ಇಲ್ಲಿ ಸೈಡಿಗೆ ಒಂದು ಹಾಕಿರ್ತಾರೆ ನೋಡಿ, ಆ ತರ ಹಾಕೊಂಡು ನಿಮ್ ಕೆಲಸ ನೀವು ಮಾಡ್ತಾ ಹೋಗಿ, ತಲೆನೇ ಕೆಡ್ಸ್ಕೊಂಬೇಡಿ ಯಾರು ಏನಂತಾರೆ ಅಂತ. ಆಡ್ಕೊಳ್ಳೋರೆಲ್ಲ ಆಮೇಲೆ ಲಾಸ್ಟಿಗೆ ಬರ್ತಾರೆ, ಗುರು ನನ್ಗೂ ಕಲ್ಸ್ಕೊಡು ನಾನು ಮಾಡ್ತೀನಿ ಅಂತ. ಸೊ ಏನು ಮುಲಾಜಿಲ್ಲ, ಮಾಡ್ತಾ ಹೋಗಿ ಅಷ್ಟೇ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮತ್ತೊಂದ್ಸತಿ ನೋಡಿ, ಮತ್ತೆ ನಿಮ್ಗೆ ಯಾವ್ದಾದ್ರು ಫ್ರೆಂಡ್ಸಿಗೆ ಕಳಿಸ್ಬೇಕು ಅಂದ್ರೆ ಅವ್ರಿಗೆ ಶೇರ್ ಮಾಡಿ.